ಬಹುಶಃ ಕೇರಳ ಇಂಥ ಸ್ಥಿತಿಯನ್ನು ಹಿಂದೆಂದೂ ಕಂಡಿಲ್ಲ ಅನ್ಸತ್ತೆ. ಗುಡ್ಡದ ಭೂತದ ಆರ್ಭಟಕ್ಕೆ ಸತ್ತವರ ಸಂಖ್ಯೆ ವಾಯುವೇಗದಲ್ಲಿ ಏರ್ತಾ ಇದೆ. ಎಲ್ಲಿ ನೋಡಿದ್ರು ಕಣ್ಣೀರು, ಗೋಳಾಟ, ಶವಗಳ ರಾಶಿ. ನಮ್ಮ ಮೂವರು ರಿಪೋರ್ಟರ್ಸ್ ವಯನಾಡಲ್ಲಿದ್ದಾರೆ, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಕೃತಿ ಮುಂದೆ ಮನುಷ್ಯ ನಗಣ್ಯ ಅನ್ನೋದು ಅದೆಷ್ಟೋ ಬಾರಿ ಸಾಬೀತಾಗಿದೆ. ಆದರೂ ಮನುಷ್ಯ ಪ್ರಕೃತಿ ನಾಶ ನಿಲ್ಲಿಸಲಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಭೂಮಿಯಾಗಿದ್ದು ಲಾಭ ಮಾಡಿಕೊಳ್ತಾನೆ ಇದ್ದಾನೆ. ಆದರೆ ಪ್ರಕೃತಿ ಮುನಿದಾಗ ಏನೂ ಇಲ್ಲದ ನಶ್ವರನಾಗಿ ನಿಂತು ಬಿಡ್ತಾನೆ. ಇದಕ್ಕೆ ಮತ್ತೊಂದು ಉದಾಹರಣೆ ಕೇರಳದ ವಯನಾಡಿನ ಭೂಜಲ ದುರಂತ. ಧರಧರಣೆ ಕುಸಿದ ಗುಡ್ಡ ನೂರಾರು ಜನರ ಬದುಕನ್ನೇ ಕಸಿದು ಬಿಟ್ಟಿದೆ. ಹೆಣಗಳ ರಾಶಿ ಮಧ್ಯೆ ಕಣ್ಣೀರಿಡುತ್ತಾ ತಮ್ಮವರಿಗಾಗಿ ಹುಡುಕುತ್ತಿರುವ ದೃಶ್ಯಗಳು ಕಣ್ಣೀರು ತರಿಸುತ್ತವೆ. ಕೇರಳದ ಒಂದೊಂದು ಕಣ್ಣೀರಿನ ಕಥೆಗಳು ಕರುಳು ಹಿಂಡುತ್ತಿವೆ. ಕ್ಷಣ ಕ್ಷಣಕ್ಕೂ ವಯನಾಡಿನಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿದೆ. ಇಲ್ಲಿವರೆಗೂ ಸತ್ತವರ ಸಂಖ್ಯೆ 175ರ ಗಡಿ ದಾಟಿದೆ. ಮಳೆ ನಡುವೆಯೂ ನಿರಂತರ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ದುರಂತದಲ್ಲಿ ಬದುಕುಳಿದವರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಮೆಪ್ಪಾಡಿಯ ಶಾಲೆಯಲ್ಲಿ ನಿರಾಶ್ರಿತರಿಗೆ ವಾಸ್ತವ್ಯ ಕಲ್ಪಿಸಲಾಗಿದೆ. ಮುಂಡಕೈ, ಚೂರಲ್ ಮಲೆಯಲ್ಲೂ ನಿರಾಶ್ರಿತರಿದ್ದಾರೆ. ಮನೆಯಿಲ್ಲದೆ, ಮನೆಯವರೂ ಇಲ್ಲದೆ ಅಲ್ಲೇ ಊಟ ಮಾಡ್ತಾ ಆತಂಕದಲ್ಲೇ ಗುಡ್ಡವನ್ನ ನೋಡುತ್ತಿದ್ದಾರೆ ಜನರು. ರೆಸ್ಕ್ಯೂ ಮಾಡಿಕೊಂಡು ಬಂದು ಇಲ್ಲಿ ಅವರನ್ನ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿರಾಶ್ರಿತ ಕೇಂದ್ರಗಳಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರೆಲ್ಲರೂ ಕೂಡ ಇವತ್ತು ತಮ್ಮೆಲ್ಲ ಸರ್ವಸ್ವವನ್ನು ಸಂಪೂರ್ಣ ಕಳೆದುಕೊಂಡು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಸೇರಿದಂತೆ ಮತ್ತೆಲ್ಲ ವ್ಯವಸ್ಥೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡಲಾಗಿದೆ. ಮೆಪ್ಪಾಡಿಯ ಈ ಸ್ಕೂಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆ ಒಂದ್ ಕಡೆಯಲ್ಲಿ ಬರದಿಂದ ಸಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ರೆಸ್ಕ್ಯೂ ಆದವ್ರನ್ನ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ, ಇಲ್ಲೇ ಪಕ್ಕದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ರೆ ಯಾರು ಆರೋಗ್ಯವಾಗಿದ್ದಾರೆ ಅಥವಾ ಸುರಕ್ಷಿತವಾಗಿದ್ದಾರೆ ಅವರಿಗೆ ಇಲ್ಲಿ ಅವರನ್ನ ಇಟ್ಟು ಅವರನ್ನ ಕಾಳಜಿ ಮಾಡಲಾಗ್ತಾ ಇದೆ. ಗುಡ್ಡ ಕುಸಿತದಲ್ಲಿ ಸಿಲುಕಿದವರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಿದೆ. ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದ ವೃದ್ಧೆಯನ್ನ ವೀಲ್ ಚೇರ್ನಲ್ಲಿ ಹೊತ್ತು ತರಲಾಯಿತು. ಅತ್ತ ಮೃತದೇಹ ಸಾಗಿಸಲು ರೋಪ್ವೇ ಬಳಸಲಾಗ್ತಿದೆ. ಕೇರಳದ ವಯನಾಡಿನಲ್ಲಿ ನಾನಾ ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತು ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಈಗ ನಾವೀಗ ಗಮನಿಸ್ತಾ ಇದ್ದೀವಿ, ಇಲ್ಲಿ ಆರ್ಮಿ ತಂಡ ಅಜ್ಜಿಯನ್ನ ಕರ್ಕೊಂಡು ಬರುವಂತ ಕೆಲಸ ಆಗ್ತಾ ಇದೆ. ಈ ಅಜ್ಜಿಯನ್ನ ಚೇರ್ ಮೇಲೆ ಕೂರಿಸಿಕೊಂಡು ಇಲ್ಲಿಂದ ಒಂದು ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತ ಕೆಲಸಗಳು ಮಾಡ್ಲಾಗ್ತಾ ಇದೆ. ನೋಡಿ, ಅಜ್ಜಿಯನ್ನ ಅವ್ರಿಗೆ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸುಮಾರು ಅಲ್ಲಿಂದ ಅವರನ್ನ ಅಜ್ಜಿಯನ್ನ ಈ ರೀತಿಯಾಗಿ ಕುರ್ಚಿಯಲ್ಲಿ ಕೂರಿಸಿಕೊಂಡು ಹಿಂದೆಗಡೆ ಹಗ್ಗದ ಒಂದು ವೇಲ್ನಿಂದ ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ. ಚೂರಲ್ ಮಲೆಯಲ್ಲಿ ಹೆಲಿಕಾಪ್ಟರ್ ಆಪರೇಷನ್ ಮುಂದುವರೆದಿದ್ದು ಅವಶೇಷಗಳ ಅಡಿ ಸಿಲುಕಿದವರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಿದೆ. ಗುಡ್ಡ ಕುಸಿದ ಜಾಗದಲ್ಲಿ ದಟ್ಟ ಮಂಜು ಆವರಿಸಿದ್ದು ಅದರ ನಡುವೆಯೇ ಶೋಧ ಕಾರ್ಯ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಬಿಜೆಪಿಯವರಿಗೆ ವಿಜೇಂದ್ರ ಅವರನ್ನು ಕಂಡ್ರೆ ಆಗ್ತಾ ಇಲ್ವಾ? ವಿಜೇಂದ್ರ ವಿಲನ್ ಆದ್ರ? ನೋಡಿ, ಆಲ್ರೆಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನಡೆಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಯಾಕೆ? JDS ನಾಯಕರದಲ್ಲೇ ಮೊದಲಿಗೆ ವಿರೋಧ. ಒಂದು, JDS ಅಷ್ಟೇ ಅಲ್ಲ, ಬಿಜೆಪಿಯ ಪ್ರಮುಖ ನಾಯಕರಿಂದ ಕೂಡ ವಿರೋಧ ವ್ಯಕ್ತಪಡ್ತಾ ಇದೆ. ಅದರಲ್ಲೂ ಬಿಜೆಪಿ ಒಕ್ಕಲಿಗ ನಾಯಕರಿಂದ ಅತೃಪ್ತಿ. ತಾತ್ಕಾಲಿಕವಾಗಿ ಪಾದಯಾತ್ರೆ ಮುಂದೂಡಲು ಪಟ್ಟು ಬೇಡ ಅಂತ. ಯಾಕಂದರೆ ಒಟ್ಟಾರೆಯಾಗಿ ವಿಜೇಂದ್ರ ಇಮೇಜ್ಗೆ ಪೆಟ್ಟು ಬೀಳಬೇಕು ಅನ್ನೋ ಕಾರಣಕ್ಕಾಗಿ HDKಗಿಂತ BJPಯವರದ್ದೇ ವಿಜೇಂದ್ರಗೆ ಕಿರಿಕಿರಿ ಉಂಟಾಗ್ತದೆ. ಯಾಕಂದರೆ CT ರವಿ ಇರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಅಥವಾ ಅಶ್ವಥ್ ನಾರಾಯಣ ಇರ್ಬೋದು, ಅಶೋಕ್, ಇವರು ಯಾರು ಕೂಡ ಪಾದಯಾತ್ರೆ ಮಾಡೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಪಾದಯಾತ್ರೆ ಮಾಡಿದರೆ ಯಾಕೆ ಕ್ರೆಡಿಟ್ ಕೊಡಬೇಕು ವಿಜೇಂದ್ರಗೆ ಅಂತ. ಪಾದಯಾತ್ರೆ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಸಾಗ್ತಾ ಇದೆ. ಪಾದಯಾತ್ರೆ ಕ್ರೆಡಿಟ್ ವಿಜೇಂದ್ರಗೆ ಹೋಗುತ್ತೆ. ಇದು ಯಾರಿಗೂ ಬೇಕಾಗಿಲ್ಲ, ಈವನ್ ಕುಮಾರಸ್ವಾಮಿಗೂ ಬೇಕಾಗಿಲ್ಲ. ಆಗ ಒಕ್ಕಲಿಗ ನಾಯಕತ್ವಕ್ಕೆ ಧಕ್ಕೆ ಉಂಟಾಗೋದು ಪಕ್ಕಾ. ತನ್ನ ಕೇಡರ್, JDS ಕೇಡರ್ ಇಟ್ಕೊಂಡು ನಾನು ಯಾಕೆ ಇವರನ್ನು ಹೆಗಲ ಮೇಲೆ ಹೊತ್ತು ಮೆರೆಸಲಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಯಾರಾದರೂ ಕಿವಿ ಚುಚ್ಚಿದ್ರ?
ಇನ್ನು ಅನೇಕ BJP ನಾಯಕರಿಗೆ ಮನಸ್ಸಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ನಾ ಬರಲ್ಲ, ರಮೇಶ್ ಜಾರಕಿಹೊಳಿ ನಾಯಕರೇ ಅಲ್ಲ, ನಾವು ಒಪ್ಪೋದಿಲ್ಲ. ಆಮೇಲೆ ಈ ಯಾತ್ರೆ ಆಯೋಜನೆಗೂ ಮುನ್ನ ಒಂದು ಚರ್ಚೆನೇ ಆಗಲಿಲ್ಲ ನೋಡಿ. ಸಾಧಾರಣವಾಗಿ BJP ಆಂತರಿಕ ವಲಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿಲ್ಲ. ಪದಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಆಗಿಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಆಗಲಿಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು, ಆಗಲಿಲ್ಲ. ಯಾವಾಗ ಪಾದಯಾತ್ರೆ ಅಂತ ಡಿಸೈಡ್ ಆಗಿದ್ದು? ಸದನವನ್ನು ಅಚಾನಕ್ಕಾಗಿ ಒಂದು ದಿನ ಮೊದಲೇ ಮೊಟಕುಗೊಳಿಸಿದಾಗ ಅಲ್ಲಿ BJP ವಿರೋಧ ಪಕ್ಷಗಳಿಗೆ ಒಂದು ಆಫೀಸ್ ಕೊಡ್ತಾರೆ, ಒಂದು ಸಣ್ಣ ಆಫೀಸ್. ಆ ಆಫೀಸಲ್ಲಿ BJP ಮತ್ತು JDSನ ಕೆಲವರು ನಾಯಕರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಸಣ್ಣ ರೂಮ್ ಅದು. ಅವತ್ತೇ ಯಾರಿಗೂ ಮನಸ್ಸಿರಲಿಲ್ಲ. ಆಮೇಲೆ ಉಸ್ತುವಾರಿ ಯಾರು ಅದರದ್ದು? ಪ್ರೀತಮ್ ಗೌಡ ಬಂದರೆ ಒಪ್ಕೋತಾರೆ. ಹಾಗಂತ ಮೊನ್ನೆ ಸಂಡೇ ಇವರೆಲ್ಲ ಕೂತೊಂದು ಮೀಟಿಂಗ್ ಮಾಡಿದರು. ಆದರೂ ಅಲ್ಲೂ ಕೂಡ ಕೆಲವು ಅಪಸ್ವರ ಇತ್ತು. ಆದರೂ ಪಕ್ಷದ ವಿರುದ್ಧ ಹೋಗ್ತಾ ಇದ್ದೀವಿ, ಒಂದು ಆಡಳಿತ ಪಕ್ಷದ ವಿರುದ್ಧ, ಜೊತೆಯಾಗಿ ಹೋಗೋಣ ಅನ್ನುವಂಥದ್ದು. ಒಕ್ಕಲಿಗ ನಾಯಕರನ್ನ ಒಂದು ಮಾತು ಕೇಳಿಲ್ವಂತೆ. ವಿಜೇಂದ್ರ ಒಕ್ಕಲಿಗನ ಯಾರು ಅಶೋಕು ಅಥವಾ ಅಶ್ವಥ್ ನಾರಾಯಣ್ ಅಥವಾ CP ಯೋಗೇಶ್ ಕೇಳಿಲ್ಲ ಅಂತ. ಇನ್ನು ಕುಮಾರಸ್ವಾಮಿ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಇದಕ್ಕೂ ಹಲವು ಕಾರಣಗಳಿವೆ. ಕುಮಾರಸ್ವಾಮಿಗೆ ಕಾಡ್ತಾ ಇದೆ ಅನಾರೋಗ್ಯ ಒಂದು ಕಡೆ, ಏನು ಸಂಸತ್ ಅಧಿವೇಶನದಲ್ಲೂ HDK ಭಾಗಿಯಾಗಬೇಕು. ಆಮೇಲೆ HDK ಇಲ್ಲದೆ ಪಾದಯಾತ್ರೆ ಮಾಡಿದರೆ ಏನು ಫಲ? ಅದೇ ಕಾರಣಕ್ಕೆ ಪಾದಯಾತ್ರೆ ಮುಂದೂಡಿಕೆ ಆಗಬಹುದು ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಆದರೆ ಈಗಿನ ಮಾಹಿತಿ ಪ್ರಕಾರ ಓಕೆ ಪಾದಯಾತ್ರೆ ಮಾಡೋಣ ಅಂತ ಇದೆ. ಬಹುಶಃ ಪ್ರೀತಮ್ ಗೌಡ ಅವರನ್ನು ಎಲ್ಲ ಬ್ಯಾನರ್ ಬಂಟಿಂಗ್ಸ್ಗಳಿಂದ ಸರಿಸ್ತಾರೆ, ಬಹುಶಃ ಇದು ನಡೆಯಬಹುದು. ಹಾಗಂತ ವಿಜೇಂದ್ರ ಸುಮ್ಮನೆ ಕೂತಿಲ್ಲ, ಪಟ್ಟು ಬಿಡದ ವಿಜೇಂದ್ರ. JDS ಜೊತೆ ರಾಜ್ಯ BJP ನಾಯಕರ ವಿರೋಧ ಆದರೂ ಪಟ್ಟು ಬಿಡ್ತಾ ಇಲ್ಲ BY ವಿಜೇಂದ್ರ. ಎಷ್ಟಾದರೂ ಯಡಿಯೂರಪ್ಪನವರ ಮಗ. ಇಂದು ನಾಳೆ ಮಳೆ ಪೀಡಿತ ಪ್ರದೇಶಗಳಿಗೆ ಹೋಗಬೇಕಿತ್ತು. BJP ಒಂದು ತಂಡವನ್ನೇ ರಚಿಸಿದ್ರು ವಿಜೇಂದ್ರ. ಆದರೆ ಎಲ್ಲ ಕಾರ್ಯಕ್ರಮ ಬಿಟ್ಟು ದೆಹಲಿಗೆ ಹಾರಿದ್ದಾರೆ ವಿಜೇಂದ್ರ. ಇನ್ನು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ವಿಜೇಂದ್ರ. ಮೊದಲು ಕೈಪಡೆ ಹಗರಣ ಪಟ್ಟಿ ಕೊಟ್ಟರಂತೆ ವಿಜೇಂದ್ರ. ನಂತರ ಹೊಸದೊಂದು ಬೇಡಿಕೆ ಇಟ್ಟಿದ್ದಾರೆ ವಿಜೇಂದ್ರ. ಏನದು? ಪಾದಯಾತ್ರೆ ಸಮಾರೋಪ ಸಮಾರಂಭಕ್ಕೆ ಆಹ್ವಾನ ಕೊಡ್ತಾರೆ, ನೀವು ಬನ್ನಿ ಅಮಿತ್ ಶಾ ಅವರಿಗೆ. ಅಮಿತ್ ಶಾ ಬರಲೇಬೇಕು ಅಂತೇಳಿ ವಿಜೇಂದ್ರ ಮನವಿ ಮಾಡ್ತಾರೆ. ಅರ್ಥಾತ್ ಯಾರ ಬೆದರಿಕೆಗೂ ವಿಜೇಂದ್ರ ಬಗ್ಗಿಲ್ಲ. ಅಂದರೆ ಒಂದು ಕಡೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಗ್ಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ನೋಡೋಣ ಒಂದು ಕಡೆ ಏನಾಗುತ್ತೆ ಅಂತೇಳಿ. ಒಂದು ಕಡೆ ಕುಮಾರಸ್ವಾಮಿ, ಒಂದು ಕಡೆ ವಿಜೇಂದ್ರ, ಒಂದು ಕಡೆ ರೆಬೆಲ್ಸ್. ಓಕೆ, 2ನೇ ತಾರೀಕಿನಿಂದ ಪಾದಯಾತ್ರೆ ಆಗಬೇಕಾಗಿತ್ತು. ಬೆಂಗಳೂರಿನಿಂದ ಮೈಸೂರು BJP ಮತ್ತು JDS ಜೊತೆಯಾಗಿ ಮೊನ್ನೆ ಭಾನುವಾರ ಮೀಟಿಂಗ್ ಮಾಡಿದ್ರು. ಓಕೆ ಮಾಡಿ ಅಂತಂದರು. ಆದರೆ ಇವತ್ತೇನಾಯ್ತು ಗೊತ್ತಿಲ್ಲ. ಏಕಾಏಕಿ ಕುಮಾರಸ್ವಾಮಿ ಅವರು ಆಗೋದಿಲ್ಲ, ಯಾಕೆ ಮಾಡ್ತಾ ಇದ್ದೀರಿ, ಯಾರವನು ಅಂತೇಳಿ ಪ್ರೀತಮ್ ಗೌಡಗೆ ಭಾಳ ದೊಡ್ಡ ಮಟ್ಟದಲ್ಲಿ ಆವಾಜ್ ಹಾಕಿದರು. JDS BJP ನಾಯಕರು ಜಂಟಿ ಹೋರಾಟ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಬೆಳೆ ಬೆಳೆದಿದ್ದರು. HD ಕುಮಾರಸ್ವಾಮಿ ಅವರು ಮೋದಿ ಸಂಪುಟವು ಸೇರಿದ್ರು. ಇದೀಗ ಅದೇ ದೋಸ್ತಿಯಲ್ಲಿ ಬಿರುಕು ಮೂಡಿದೆ. ಅದಕ್ಕೆ ಕಾರಣ ಪಾದಯಾತ್ರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನೈತಿಕ ಬೆಂಬಲನೇ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ದೋಸ್ತಿ ಮಧ್ಯೆ ಪಾದಯಾತ್ರೆ ಜಟಾಪಟಿ. ಕೇಸರಿ ಸೇನೆಗೆ HD ಕುಮಾರಸ್ವಾಮಿ ಚಾಟಿ. ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಕೇಸರಿ ಸೇನೆ ಪಟ್ಟು ಹಿಡಿದಿದೆ. ಅದೇ ಉದ್ದೇಶಕ್ಕೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಹೊರಡಬೇಕು ಅಂತ BJP ಮನಸ್ಸು ಮಾಡಿದೆ. ಆದರೆ ಕಮಲ ಪಡೆ ಪ್ರಯತ್ನಕ್ಕೆ ದಳಪತಿಗಳೇ ಅಡ್ಡಗಾಲು ಹಾಕ್ತಿದ್ದಾರೆ. BJP ನೇತೃತ್ವದ NDA ಸರ್ಕಾರದ ಸಚಿವರಾಗಿರುವ HD ಕುಮಾರಸ್ವಾಮಿ BJP ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ಆಡಳಿತಕ್ಕೆ ಬಂದ ಒಂದೇ ತಿಂಗಳಲ್ಲಿ NDA ಮೈತ್ರಿಯಲ್ಲಿ ಬಿರುಕು ಮೂಡಿದ್ದು, ದೆಹಲಿಯಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ BJP ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನೈತಿಕ ಬೆಂಬಲನೇ ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಯಾಕೆಂದರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ
ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ? ಹೂ ಇಸ್ ದಟ್ ಪ್ರೀತಮ್ ಗೌಡ? ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೊತಾರೆ, ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು. ದೋಸ್ತಿ ಜಗಳಬಂದಿ. ಪಾದಯಾತ್ರೆ ಬಗ್ಗೆ ಮೈತ್ರಿಯಲ್ಲಿ ಮೊದಲಿನಿಂದಲೂ ಗೊಂದಲ ಇದ್ದೇ ಇತ್ತು. ಅದರಲ್ಲೂ ಪಾದಯಾತ್ರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ JDS ಶಕ್ತಿಯುತವಾಗಿದೆ. ಆದರೆ HD ಕುಮಾರಸ್ವಾಮಿ 10 ಕಾರಣ ಕೊಡ್ತಾ ಇದ್ದಾರೆ. ಬೆಂಗಳೂರಿಂದ ಮೈಸೂರಿನ ಭಾಗದಲ್ಲಿ JDS ಪ್ರಭಾವ ಜಾಸ್ತಿ ಇದೆ. ಅಲ್ಲೆಲ್ಲ 100 ಹಳ್ಳಿಗಳು ಪ್ರವಾಹದಿಂದ ತತ್ತರಿಸಿವೆ. ಮಂಡ್ಯ ಭಾಗದಲ್ಲಿ ಭತ್ತದ ಸಸಿ ನೆಡುವ ಕೆಲಸ ಶುರುವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ರೆ ನೈತಿಕ ಬೆಂಬಲ ಕೊಡಲ್ಲ ಅಂತ ಹೇಳಿ ಪಾದಯಾತ್ರೆಯಿಂದ ಹಿಂದೆ ಸರಿದಿದೆ JDS. ಕುಮಾರಸ್ವಾಮಿ ಏನೇ ಹೇಳಿ, ದೋಸ್ತಿ ಬಿರುಕಿಗೆ ಹಾಸನ ಮಾಜಿ ಶಾಸಕ ಪ್ರೀತಮ್ ಗೌಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.